ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಇನ್ನು ನಮ್ಮ ಮಾವಿನ ಹಣ್ಣು, ಇದು ಹಣ್ಣು ಕೈಗೆ ಬರ್ತಾ ಇದೆ ಅಂಥೇಳಿ ನಾವು ಭಾಳ ಲೆಕ್ಕಾಚಾರ ಮಾಡ್ತಿದ್ದಾಗ ಕೈ ಕೊಡುವಂಥ ಒಂದು ಪೀಟೆ ಹಣ್ಣಿನ ನೊಣ. ಭಾಳಷ್ಟು ಬೆಳೆಗಳಲ್ಲಿ, ಹಣ್ಣಿನ ಬೆಳೆಗಳಲ್ಲಿ ಭಾಳ ಹೆಚ್ಚಿನ ಪ್ರಮಾಣದ ನಷ್ಟ ಉಂಟು ಮಾಡುವಂಥದ್ದು. ಮತ್ತು ನಮ್ಮ ಮಾವಿನಲ್ಲಿ ಲೆಕ್ಕ ಮಾಡಿದ್ರೆ 60% ಅದು ಕಡೆಯ ಹಂತದಲ್ಲಿ. ಅಷ್ಟು ದಿನದವರೆಗೆ ನಾವು ಕಾಪಾಡ್ಕೊಂಡು ಬಂದಿದ್ವಿ, ಹಣ್ಣು ಒಳ್ಳೆ ಸೈಜ್ ಬಂದಿದೆ, ಗಿಡದ ತುಂಬ ಹಣ್ಣಿದೆ, ಒಂದು ಗಿಡಕ್ಕೆ ಇಲ್ಲ ಅಂದರೆ 2 ಕ್ವಿಂಟಾಲ್, 3 ಕ್ವಿಂಟಾಲ್, 5 ಕ್ವಿಂಟಾಲ್, 6 ಕ್ವಿಂಟಾಲ್, ಕೆಲವೊಂದು ಸಲ 10 ಕ್ವಿಂಟಾಲ್ವರೆಗೂ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಅಂದರೆ ಆ ಗಿಡದ ಒಂದು ವಯಸ್ಸು ಮತ್ತು ಗಾತ್ರದ ಅನುಗುಣದಲ್ಲಿ ಅಷ್ಟು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾಗ ತನ್ನಿಂದ ಇದ್ದಕ್ಕಿದ್ದಂತೆ ಬಂದು 60% ಇಳುವರಿ ನಷ್ಟ ಆಗ್ತದೆ. ಅಂದರೆ ಅದಕ್ಕೆ ಪ್ರಮುಖ ಕಾರಣ ನಮ್ಮ ಹಣ್ಣಿನ ನೊಣ. ಇದರಲ್ಲೂ ಸುಮಾರು 5-6 ಬಗೆ ಇದ್ದಾವೆ. ಅದರಲ್ಲೂ ಪ್ರಮುಖವಾಗಿ ನಮ್ಮ ಬ್ಯಾಕ್ಟ್ರೋಸೆರಾ ಝೊನಾಟಾ ಅನ್ನೋದು ವರ್ಷ ಪೂರ್ತಿ ಚಟುವಟಿಕೆಯಿಂದ ಇರುವಂಥ ಒಂದು ಹುಳ. ಒಂದಲ್ಲ ಒಂದು ಹಣ್ಣಿನ ಬೆಳೆಗಳ ಮೇಲೆ ಇದು ದಾಳಿ ಮಾಡ್ತಾ ಬದುಕ್ತಾ ಇರ್ತದೆ. ಅದರ ಜೊತೆಗೆ ನಮ್ಮ ಬ್ಯಾಕ್ಟ್ರೋಸೆರಾ ಝೊನಾಟಾ ಮತ್ತು ಬ್ಯಾಕ್ಟ್ರೋಸೆರಾ ಕೊರೆಕ್ಟಾ ಇವೆರಡು ನಮ್ಮ ಸೀಬೆನಲ್ಲೂ ಕೂಡ ಭಾಳ, ಅದ್ರ ಜೊತೆಗೆ ಡಾರ್ಸಾಲಿಸು ಕೂಡ, ಇವು 3 ಪ್ರಭೇದಗಳು ಹೆಚ್ಚಾಗಿ ನಮಗೆ ನಮ್ಮ ಭಾಗದಲ್ಲಿ, ನಮ್ಮ ರಾಜ್ಯದಲ್ಲಿ, ಅದರಲ್ಲೂ ದಕ್ಷಿಣ ಭಾಗದಲ್ಲಿ ಭಾಳ ಹೇರಳವಾಗಿ ಕಂಡುಬರುವಂಥ ಒಂದು ಪ್ರಮುಖ ಕೀಟಗಳು. ಮತ್ತು ಈ ಒಂದು ಡಾರ್ಸಾಲಿಸ್ ಅತಿ ಹೆಚ್ಚು ಇವುಗಳಲ್ಲಿ ಎಲ್ಲದಕ್ಕೆ 60% 90% ಭಾಗ ನಮ್ಮ ಹಣ್ಣಿನ ನೊಣಗಳಲ್ಲಿ ಶೇರ್ನಲ್ಲಿ ಡಾರ್ಸಾಲಿಸೇ ಇರುತ್ತೆ. ನನ್ನ ಕಳೆದ ಒಂದು 8-10 ವರ್ಷಗಳ ಅನುಭವದಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಮಾವಿನ ಹಾನಿಯನ್ನು ಈ ಡಾರ್ಸಾಲಿಸ್ ಅನ್ನುವಂಥ ಒಂದು ಹಣ್ಣಿನ ನೊಣ ಹೆಚ್ಚಾಗಿ ಮಾಡುತ್ತೆ. ಇದು ಸಾಧಾರಣವಾಗಿ ವರ್ಷ ಪೂರ್ತಿ ಚಟುವಟಿಕೆ ಇರುವಂಥ ಒಂದು ಕೀಟ. ಅದರಲ್ಲಿ ಪ್ರಮುಖವಾಗಿ ನಮ್ಮ ರಾಜ್ಯ ಅಷ್ಟೇ ಅಲ್ಲ, ಇದು ನಮ್ಮ ದಕ್ಷಿಣದ ಎಲ್ಲ ರಾಜ್ಯಗಳಲ್ಲಿ, ಆಂಧ್ರ ಪ್ರದೇಶ ಇರ್ಬೋದು, ತೆಲಂಗಾಣ ಇರ್ಬೋದು, ತಮಿಳುನಾಡು ಇರ್ಬೋದು, ಅಥವಾ ಸ್ವಲ್ಪ ಮಟ್ಟಿಗೆ ಮಹಾರಾಷ್ಟ್ರನೂ ಇರ್ಬೋದು. ಇವುಗಳಲ್ಲಿ ಅತಿ ಹೆಚ್ಚು ಎಲ್ಲಿ ಮಾವಿದೆ ಅಥವಾ ಹಣ್ಣಿನ ಬೆಳೆಗಳು, ಸೀಬೆ ಇರ್ಬೋದು, ಸಪೋಟ ಇರ್ಬೋದು, ಅಥವಾ ನಮ್ಮ ಸೀತಾಫಲ ಇರ್ಬೋದು, ಇತ್ತೀಚಿನ ದಿನಗಳಲ್ಲಿ ನಮ್ಮ ನೇರಳೆನೂ ಸಹ ಇದಕ್ಕೆ ಹಾನಿಗೊಳಗಾಗ್ತಾ ಇರುವಂಥ ಒಂದು ಬೆಳೆ. ಇಂಥ ಒಂದು ಹುಳ ಸಾಧಾರಣವಾಗಿ ಚಳಿಗಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಸುಪ್ತಾವಸ್ಥೆಗೆ ಹೋಗ್ತದೆ. ಅದು ಉತ್ತರ ಭಾರತದಲ್ಲಿ ಮಾತ್ರ, ನಮ್ಮಲ್ಲೆಲ್ಲ, ಉತ್ತರ ಭಾರತದಲ್ಲಿ ಮಾತ್ರ ಚಳಿಗಾಲದಲ್ಲಿ ಇದು ಸುಪ್ತಾವಸ್ಥೆಯಲ್ಲಿ. ಅದನ್ನು ಬಿಟ್ಟರೆ ಅಲ್ಲೂ ಕೂಡ ಇದು ವರ್ಷ ಪೂರ್ತಿ ಇರುತ್ತೆ ಅಂತ ಹೇಳ್ಬೋದು. ಸಾಧಾರಣವಾಗಿ ಇದು ಹೇಗಿರುತ್ತಪ್ಪ ಅಂತಂದರೆ, ಪ್ರೌಢಾವಸ್ಥೆಗೆ ಬಂದಂಥ ಒಂದು ನೊಣ ಸುಮಾರು 60-90 ದಿನಗಳವರೆಗೆ ಬದುಕಿರ್ತದೆ. ಸುಮಾರು ಕನಿಷ್ಠ 2-3 ತಿಂಗಳು ಬದುಕಿರುವಂಥ ತಾಕತ್ತು ಈ ಒಂದು ಹಣ್ಣಿನ ನೊಣಕ್ಕಿದೆ. ಮತ್ತು ಈ ಒಂದು ಹಣ್ಣಿನ ನೊಣ ಪ್ರೌಢಾವಸ್ಥೆಗೆ ಬಂದ ತಕ್ಷಣ ಇದು ಮೊಟ್ಟೆ ಇಡುವಂಥ ತಾಕತ್ತು ಇದಕ್ಕಿರೋದಿಲ್ಲ. ಸುಮಾರು 1 ವಾರದಿಂದ 2 ವಾರದವರೆಗೆ ಅದು ಒಂದು ಲೈಂಗಿಕ ಬೆಳವಣಿಗೆ ಅದರ ದೇಹದಲ್ಲಿ ಆಗಬೇಕು. ಆ ಬೆಳವಣಿಗೆ ಆಗೋವರೆಗೂ ಕೂಡ ಅದು ಮಿಲನ ಕ್ರಿಯೆಯನ್ನು ಮಾಡೋದಿಲ್ಲ. ಮಿಲನ ಕ್ರಿಯೆ ನಂತರನೇ ಇದರ ಮೊಟ್ಟೆ ಇಡುವಂಥ ಒಂದು ಪ್ರಕ್ರಿಯೆ ಶುರುವಾಗ್ತದೆ. ಸುಮಾರು ಇದು ಈ ಒಂದು 15 ದಿನಗಳ ನಂತರ ಸುಮಾರು 45ರಿಂದ ಹಿಡ್ಕೊಂಡು ಸುಮಾರು 75 ದಿನಗಳವರೆಗೆ ಸತತವಾಗಿ ಮೊಟ್ಟೆ ಇಟ್ಕೋತಾ ಹೋಗ್ತದೆ. ಪ್ರತಿದಿನ ಕನಿಷ್ಠ 2-15 ಮೊಟ್ಟೆಗಳನ್ನು ಇಡುವಂಥ ತಾಕತ್ತು ಈ ಒಂದು ಹುಳಕ್ಕೆ ಇರ್ತದೆ. ಮತ್ತು ಸಾಧಾರಣವಾಗಿ ಒಂದು ಹೆಣ್ಣು ಹುಳ ಸುಮಾರು 150-200 ಮೊಟ್ಟೆಗಳನ್ನು ಇಡ್ತದೆ. ಮತ್ತು ಯಾವುದೇ ಒಂದು ಜಾಗದಲ್ಲಿ 15ಕ್ಕಿಂತ ಹೆಚ್ಚು ಮೊಟ್ಟೆಗಳನ್ನು ಇದು ಇಡೋದಿಲ್ಲ. ಮತ್ತು ಒಂದು ಹಣ್ಣಿನ ಕೊರತೆ ಇದೆ, ಹಣ್ಣುಗಳ ಕೊರತೆ ಇದೆ ಅಂತಂದರೆ ಅಂಥ ಸಂದರ್ಭಗಳಲ್ಲಿ ಮ್ಯಾಕ್ಸಿಮಮ್ 15 ಕಡೆ ಇದು ಮೊಟ್ಟೆ ಇಡ್ಬೋದು. ಅದು ಹಣ್ಣಿನ ಗಾತ್ರ ದೊಡ್ಡದಿದ್ದರೆ. ಒಂದು ಸಾಮಾನ್ಯ ಗಾತ್ರದ ಸರಾಸರಿ ಸುಮಾರು 200 ಗ್ರಾಮ್ ತೂಗುವಂಥ ಹಣ್ಣಿನಲ್ಲಿ 15 ಕಡೆ ಇದು ಮೊಟ್ಟೆ ಇಡ್ಬೋದು. 15 ಕಡೆ ಮೊಟ್ಟೆ ಇಟ್ಟಾಗ ಅಲ್ಲಿ ಅತಿ ಹೆಚ್ಚು ಅಂದರೆ 15 ಮೊಟ್ಟೆಗಳನ್ನು ಒಂದು ಜಾಗದಲ್ಲಿ ಇಡುತ್ತೆ. ಅದಕ್ಕಿಂತ ಜಾಸ್ತಿ ಇಡುತ್ತಿಲ್ಲ. ಏಕೆ ಅಂತಂದರೆ ಅವಕ್ಕೂ ಕೂಡ ಅವುಗಳ ಮರಿಗಳು ಬದುಕಬೇಕು, ಅವುಗಳ ನಡುವೆ ಕಾದಾಟ ಆಗಬಾರ್ದು ಆಹಾರಕ್ಕೋಸ್ಕರ. ಅದರಿಂದ ಒಂದಷ್ಟು ಸಂಖ್ಯೆ ಕಡಿಮೆ ಆಗಬಾರ್ದು ಅನ್ನೋ ಒಂದು ಕಾಳಜಿ ಇರುತ್ತೆ. ಅಂಥ ಸಂದರ್ಭದಲ್ಲಿ ಇಲ್ಲ ಅಂತಂದರೆ ಸಾಧಾರಣವಾಗಿ ನಾವು ನೋಡಿದಾಗೆ ಒಂದು ಹಣ್ಣಿನಲ್ಲಿ ಹೇರಳವಾಗಿ ಹಣ್ಣುಗಳಿದ್ದಾವೆ ಅಂತಂದರೆ ಒಂದು ಹಣ್ಣಿನಲ್ಲಿ ಕನಿಷ್ಠ 2 ಅಥವಾ 3 ಕಡೆ ಮಾತ್ರ ಇದು ಮೊಟ್ಟೆ ಇಟ್ಟಿರ್ತದೆ.
ಅತಿ ಹೆಚ್ಚು ಅಂದರೆ 8ರಿಂದ 10 ಹುಳುಗಳನ್ನು ನಾವು ಒಂದು ಸಲ ನಾವು ಒಂದು ಹಣ್ಣಿನಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ. ಈ ಒಂದು ಮೊಟ್ಟೆಗಳು ಸುಮಾರು 1ರಿಂದ 2 ದಿನಗಳಲ್ಲಿ ಕಾವನ್ನು ಮುಗಿಸಿ ಮರಿಗಳಾಗಿ ಬದಲಾಗ್ತವೆ. ಈ ಮರಿಗಳು ಸುಮಾರು ಒಂದು ಅಕ್ಕಿ ಕಾಳಿನಷ್ಟು ದೊಡ್ಡದಾಗ್ತವೆ, ಅಕ್ಕಿ ಕಾಳಿಗಿಂತಲೂ ಸ್ವಲ್ಪ ದೊಡ್ಡದಾಗ್ತವೆ, ಒಂದು ಗೋಧಿ ಕಾಳು ಗಾತ್ರಕ್ಕೂ ಸಹ ಕೆಲವೊಂದು ಸಲ ಬರ್ತವೆ. ಸುಮಾರು 6ರಿಂದ 19 ದಿನಗಳಲ್ಲಿ ಇವು ಮರಿಹುಳಿನ ಹಂತದಲ್ಲಿರ್ತವೆ. ಆ ಕಾಲಕ್ಕೆ ತಕ್ಕ ಹಾಗೆ ಬೇಸಿಗೆ ಇದ್ದರೆ ಸಾಧಾರಣವಾಗಿ 6 ದಿನಗಳಲ್ಲಿ ಮುಗಿಸ್ತವೆ. ಸ್ವಲ್ಪ ಮಳೆಗಾಲ ಇತ್ತು ಅಥವಾ ಚಳಿಗಾಲಕ್ಕೆ ಹತ್ತಿರದಲ್ಲಿದೆ, ಚಳಿಗಾಲದಲ್ಲಿ ಇತ್ತು ಅದು, ಅಥವಾ ಈಗ ಅಕ್ಟೋಬರ್ ನವಂಬರ್ನಲ್ಲಿ ಅಂದರೆ ಸುಮಾರು 19ರಿಂದ 20 ದಿನಗಳವರೆಗೆ ಇದು ಈ ಒಂದು ಮರಿಹುಳುವಿನ ಅವಸ್ಥೆಯಲ್ಲಿ ಇರ್ತವೆ. ಇದರ ನಂತರ ಮರಿಹುಳು ಸಂಪೂರ್ಣವಾಗಿ ಬೆಳವಣಿಗೆ ಆದ ತಕ್ಷಣ ಹಣ್ಣಿನೊಳಗೆ ಇವು ಇರೋದಿಲ್ಲ, ಹಣ್ಣಿಂದ ಹೊರಗೆ ಬರ್ತವೆ. ಭಾಳಷ್ಟು ಸಂದರ್ಭಗಳಲ್ಲಿ ಆ ಒಂದು ಹಂತಕ್ಕೇ ಕೆಲವೊಂದು ಸಂದರ್ಭಗಳಲ್ಲಿ ಭಾಳ ಬಲಿತಿರುವಂಥ ಹಣ್ಣುಗಳು ಇನ್ನೇನು ಮಾಗಬೇಕು, ಇನ್ನೊಂದು 15-20 ದಿನಗಳಲ್ಲಿ ನಮಗೆ ಕಟಾವಿಗೆ ಸಿದ್ಧ ಇದೆ ಅನ್ನುವಂಥ ಹಣ್ಣು ಅದಕ್ಕಿಂತ ಒಂದು 10-15 ದಿನ ಮೊದಲೇ ನೆಲಕ್ಕೆ ಬಿದ್ದು ಹೋಗ್ತದೆ. ಅಂದರೆ ಪ್ರಿಮೆಚ್ಯೂರ್ ರೈಪನಿಂಗ್ ಅಂತ ಹೇಳ್ತೀವಿ. ಮಾಗಬೇಕಿತ್ತು, ಆದರೆ ಅದಕ್ಕಿಂತ ಮೊದಲೇ ಹಣ್ಣಾಗ್ಬಿಡ್ತದೆ. ಅದಕ್ಕೆ ಈ ಒಂದು ಹುಳದ ಬಾಧೆಯಿಂದ ಅದು ಹಣ್ಣಾಗ್ತದೆ. ಈಗ ನಮ್ಮಲ್ಲೂ ಕೂಡ ಮನುಷ್ಯರಲ್ಲೂ ಕೂಡ ಅವಧಿ ಪೂರ್ವ ಜನನ ಅಂತೇಳಿ ಹೇಳ್ತಾರಲ್ಲ, ಸಾಧಾರಣವಾಗಿ 9 ತಿಂಗಳು ನಮ್ಮಲ್ಲಿ ಗರ್ಭಾವಸ್ಥೆ. ಆ 9 ತಿಂಗಳಿಗಿಂತ ಮೊದಲೇ ಹುಟ್ಟಿದ ಮಕ್ಕಳನ್ನು ನಾವು ಅವಧಿ ಪೂರ್ವವಾಗಿ ಜನಿಸಿದ ಮಕ್ಕಳು ಅಂತ ಹೇಳ್ತೀವಿ. ಅವಕ್ಕೊಂದು ವಿಶೇಷವಾದ ಕಾಳಜಿಯನ್ನು ಮಾಡ್ತೀವಿ. ಅದೇ ರೀತಿ ಈ ಒಂದು ಹಣ್ಣುಗಳು ಆ ಒಂದು ಹಂತಕ್ಕೆ ಮುಟ್ಟೋಕ್ಕಿಂತ ಮೊದಲೇ ಹಣ್ಣಾಗಿ ಕೆಳಗೆ ಬಿದ್ದೋಗ್ತವೆ. ಆ ಹಣ್ಣಾಗಿ ಕೆಳಗೆ ಬಿದ್ದಂಥ ಹಣ್ಣುಗಳು ನಮಗೆ ಉಪಯೋಗಕ್ಕೆ ಬರೋದಿಲ್ಲ. ಯಾಕೆ ಅಂತಂದರೆ ಗಾಯ ಆಗಿರುವಂಥ ಹಣ್ಣುಗಳನ್ನು ಅಥವಾ ಹಣ್ಣಿನ ಹುಳ ಆಗಿರುವಂಥ ಹಣ್ಣುಗಳನ್ನು ನಾವು ಸಾಧಾರಣವಾಗಿ ಸೇವಿಸಲಿಕ್ಕೆ ಆಗೋದಿಲ್ಲ. ಆ ಒಂದು ಇದು ನಮ್ಮ ರೈತನಿಗೆ ಪ್ರಮುಖವಾಗಿ ನಷ್ಟ ಆಗ್ತದೆ. ಮತ್ತು ಈ ಒಂದು ಹಣ್ಣಿನಿಂದ ಹೊರಗೆ ಬಂದ ಈ ಮರಿಹುಳುಗಳು ಸುಮಾರು 1ರಿಂದ 2 ಸೆಂಟಿಮೀಟರ್ ಆಳದಲ್ಲಿ, ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಸುಮಾರು 1 ಅಡಿಯಷ್ಟು ಆಳದಲ್ಲಿ ಕೋಶಾವಸ್ಥೆಗೆ ಹೋಗ್ತವೆ. ಆ ಒಂದು ಕೋಶಾವಸ್ಥೆಯ ಅವಧಿ ಸುಮಾರು 10ರಿಂದ 14 ದಿನಗಳಿರ್ತದೆ. 10ರಿಂದ 14 ದಿನಗಳ ನಂತರ ಅವು ಪ್ರೌಢಾವಸ್ಥೆಗೆ ಮತ್ತೆ ಇರುತ್ತೆ. ಈ ಥರದ್ದು ಒಂದು ಸೈಕಲ್ಲು ಸತತವಾಗಿ ನಡೀತಾನೇ ಇರ್ತದೆ. ಸುಮಾರು ಕನಿಷ್ಠ 6ರಿಂದ 9 ಸಲ ಇದರ ಜೀವನ ಚಕ್ರ ಬದಲಾಗ್ತಾ ಹೋಗುತ್ತೆ ಒಂದು ವರ್ಷದಲ್ಲಿ. ಈ ಒಂದು ಅದರಲ್ಲೂ ಪ್ರಮುಖವಾಗಿ ನಮ್ಮ ಬ್ಯಾಕ್ಟೋಸೆರಾ ಡಾರ್ಸಾಲಿಸ್ಸು ಕನಿಷ್ಠ 6ರಿಂದ 9 ಸಲ ಇದರ ಒಂದು ಜೀವನ ಚಕ್ರ ನಮಗೆ ಕಾಣಿಸ್ತಾ ಇರ್ತದೆ. ಹಣ್ಣುಗಳ ಲಭ್ಯತೆ ಮೇಲೆ, ಹಣ್ಣುಗಳ ಲಭ್ಯತೆ ಜಾಸ್ತಿ ಇತ್ತು ಅಂತಂದರೆ ಇದರ ಹಾವಳಿ ಅಥವಾ ಇದರ ಸಂಖ್ಯೆ ವಂಶಾಭಿವೃದ್ಧಿ ಭಾಳ ವೇಗವಾಗಿ ಆಗ್ತಾ ಇರ್ತದೆ. ಹಣ್ಣುಗಳ ಸಂಖ್ಯೆ ಕಡಿಮೆ ಇತ್ತು ಅಂತಂದರೆ ಅವುಗಳ ಸಂಖ್ಯೆ ಪ್ರಪೋರ್ಷನೇಟ್ ಆಗಿ ನಮಗೆ ಕಡಿಮೆ ಆಗ್ತಾ ಬರುತ್ತೆ. ಇದನ್ನು ನಿರ್ವಹಣೆ ಮಾಡೋದು ಹೇಗೆ? ಇದರ ನಿರ್ವಹಣೆ ಭಾಳ ಸರಳ. ಈಗಾಗಲೇ ನಮಗೆ ಚೆನ್ನಾಗಿ ಗೊತ್ತಿದೆ, ಇವು ಮಣ್ಣಿನಲ್ಲಿ ಕೋಶಾವಸ್ಥೆಯನ್ನು ಹೊಂದುತ್ತಾ ಇರೋದರಿಂದ ಇತ್ತೀಚಿನ ದಿನಗಳಲ್ಲಿ ನಾನು ಇದನ್ನು ಭಾಳ ವ್ಯಾಪಕವಾಗಿ ಇದನ್ನು ಪ್ರಚೋದಿಸ್ತಾ ಇದ್ದೀನಿ. ಮಣ್ಣಿನಲ್ಲಿ ಇವು ಕೋಶಾವಸ್ಥೆ ಮಾಡಿದ್ರೆ ನಮ್ಮ ತೋಟದಲ್ಲಿ ಈ ಒಂದು ಕೋಳಿಗಳನ್ನು ಸಾಕೋದ್ರಿಂದ ಭಾಳಷ್ಟು ಸಂದರ್ಭಗಳಲ್ಲಿ ಭಾಳಷ್ಟು ಜನಗಳಿಗೆ ಇದು ಕಷ್ಟ ಸಾಧ್ಯ. ಏಕೆ ಅಂತಂದರೆ ಅವರ ತೋಟದಲ್ಲಿ ಅಥವಾ ಅವರ ಪರಿಸರದಲ್ಲಿ ನಮ್ಮ ಮುಂಗುಸಿಗಳು ಭಾಳ ಇರ್ತವೆ, ಅಥವಾ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಕಾಡು ಬೆಕ್ಕುಗಳಿರ್ತವೆ, ಅಥವಾ ಇವತ್ತಿನ ದಿನಗಳಲ್ಲಿ ನಾವು ಕೇಳ್ತಾ ಇರೋ ಹಾಗೆ ನಮ್ಮ ಚಿರತೆಗಳು ಕೂಡ ಭಾಳ ನಮ್ಮ ಕೃಷಿ ಪರಿಸರಕ್ಕೆ ಭಾಳ ವ್ಯಾಪಕವಾಗಿಬಿಟ್ಟಿದ್ದಾವೆ. ಅವು ಒಂದು ಸಾಮಾನ್ಯ ಸದಸ್ಯರಂತೆ ಆಗಿಬಿಟ್ಟಿದ್ದಾವೆ, ಚಿರತೆ ಅಥವಾ ಹುಲಿಗಳು. ಅಂಥ ಸಂದರ್ಭಗಳಲ್ಲಿ ಅದು ತೊಂದರೆ. ಅವಿಲ್ಲದೆ ಇದ್ದಂಥ ಅಥವಾ ಬೀದಿ ನಾಯಿಗಳು ಭಾಳ ತೊಂದರೆ ಕೊಡ್ತವೆ. ಇವು ಯಾವುವು ಇಲ್ಲ, ಅವುಗಳಿಂದ ನಾವು ರಕ್ಷಣೆ ಮಾಡಲಿಕ್ಕೆ ಒಂದು ನಮ್ಮಲ್ಲಿ ತಂತಿ ಬೇಲಿ ಅನುಕೂಲ ಇದೆ ಅಂತಂದವರು ಈ ಒಂದು ಕ್ರಮವನ್ನು ಹಾಕ್ಕೊಂಡ್ರೆ, ಕೋಳಿಗಳನ್ನು ನಿಮ್ಮ ತೋಟದಲ್ಲಿ ಬೆಳೆಸೋದ್ರಿಂದ, ನಮ್ಮ ಹೆಗ್ಡೆ ಸಾಹೇಬರು ಕೂಡ ಅವರ ಕಾರ್ಯಕ್ರಮಗಳಲ್ಲಿ ಈ ಒಂದು ನಾಟಿ ಕೋಳಿಯನ್ನು ಬೆಳೆಸೋದಕ್ಕೆ ಭಾಳಷ್ಟು ಪ್ರಮೋಟ್ ಮಾಡ್ತಾ ಇದ್ದಾರೆ. ಈ ಒಂದು ನಾಟಿ ಕೋಳಿನ ಬಯಲಿನಲ್ಲಿ ಅಥವಾ ನಿಮ್ಮ ತೋಟದಲ್ಲಿ ಬೆಳೆಸಿದ್ರೆ ಆಗುವಂಥ ಲಾಭಗಳು ಭಾಳ ಮಾವಿನ ಗ್ರಾಹಕನ ಜೊತೆಗೆ ನಮ್ಮ ಕೋಳಿ ಗ್ರಾಹಕನಿಗೂ ಭಾಳಷ್ಟು ಹೆಚ್ಚಿರ್ತವೆ. ಯಾಕೆ ಅಂತಂದರೆ ಅವು ನಿಸರ್ಗದಲ್ಲಿ ಸಿಗ್ತಾ ಇರುವಂಥ ಸೊಪ್ಪು ಸೊದೆಗಳನ್ನು ತಿಂದು ಬೆಳೆಯೋದ್ರಿಂದ ಅವುಗಳ ಆರೋಗ್ಯನೂ ಭಾಳ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಈ ತೋಟದಲ್ಲಿ ಬೆಳೆದಂಥ ಒಂದು ಕೋಳಿಗಳಿಗೆ ಮಾರುಕಟ್ಟೆ ಮೌಲ್ಯನೂ ಸಹ ಜಾಸ್ತಿ ಇದೆ ಇವತ್ತಿನ ದಿನಗಳಲ್ಲಿ. ಅದನ್ನು ಕೂಡ ಯಾರಾದರೂ ಆಸಕ್ತ ರೈತರು ಇದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ನಾನು ಭಾಳ ಶಿಫಾರಸು ಮಾಡ್ತೀನಿ. ಅದ್ರ ಜೊತೆಗೆ ಈ ಅವಕಾಶ ಇದ್ದಾಗೆಲ್ಲ
ಮಣ್ಣಿನಲ್ಲಿ ಹದ ಇದ್ದಾಗ ಈ ಒಂದು ಮರದ ಕೆಳಗೆ ಈ ಒಂದು ಉಳುಮೆಯನ್ನು ಮಾಡೋದು. ಉಳುಮೆ ಮಾಡಲಿಕ್ಕಿಲ್ಲ ಅಂದರೆ ಹಗದವನ್ನು ಮಾಡೋದು. ಆಳವಾದ ಉಳುಮೆ ಬೇಡ, ಕೇವಲ 1 ಅಡಿ ಆಳವಾದರೆ ಸಾಕು, ಅದಕ್ಕಿಂತ ಜಾಸ್ತಿ ಆಳವಾಗಿ ಬೇಡ. ನೀರಿನ ಕೊರತೆ ಇದ್ದಂಥ ಸಂದರ್ಭಗಳಲ್ಲಿ ಅಲ್ಲಿ ಸ್ವಲ್ಪ ಹಿತಮಿತವಾಗಿ ಒಂದು 4 ಇಂಚು ಅಥವಾ 6 ಇಂಚು ಆಳದಷ್ಟದ ಹಗತೆಯನ್ನು ನಾವು ಮಾಡೋದ್ರಿಂದ ಈ ಒಂದು ಕೋಶಗಳನ್ನು ಭಾಳ ಸರಳವಾಗಿ ನಾವು ಇದು ಮಾಡ್ಬೋದು. ಒಣ ಬಿಸಿಲಿಗೆ ಅಥವಾ ನಮ್ಮ ಇದಕ್ಕೆ ಇದಾಗೋ ರೀತಿ ಮಾಡ್ಕೋಬೋದು. ಅದರ ಜೊತೆಗೆ ಅತ್ಯಂತ ಪರಿಣಾಮಕಾರಿಯಾದಂಥ ಸುಮಾರು ಹತ್ತತ್ರ ಒಂದು 20-25 ವರ್ಷ ಆಯ್ತಾ ಬಂತು ಈ ಒಂದು ತಂತ್ರಜ್ಞಾನ ನಮಗೆ ಮಾರ್ಕೆಟಿಗೆ ಬಂದು. IHNR ಅವರು ಡೆವಲಪ್ ಮಾಡಿರುವಂಥ ಈ ಮೇಲ್ ಅನಿಲೇಷನ್ ಟೆಕ್ನಿಕ್, ಅಂದರೆ ಗಂಡು ನೊಣಗಳನ್ನೆಲ್ಲ ಸಂಗ್ರಹಿಸಿ ನಾಶ ಮಾಡುವಂಥದ್ದು. ಗಂಡು ನೊಣಗಳು ನಮ್ಮ ಹೆಣ್ಣು ನೊಣಗಳಿಗೆ ಸಿಗಲಿಲ್ಲ ಅಂತಂದರೆ ಸಂತಾನೋತ್ಪತ್ತಿ ಇದಾಗುತ್ತೆ. ಒಂದು ರೀತಿ ಕೀಟಗಳಲ್ಲಿ ಸಂತಾನಹರಣ ಕ್ರಮ ಇದು. ಮನುಷ್ಯರಲ್ಲಿ ಹೇಗೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಇದೆಯೋ ಅಂಥದ್ದೇ ಒಂದು ಕ್ರಮವನ್ನು ನಮ್ಮ ಈ ಒಂದು ಹಣ್ಣಿನ ನೊಣಕ್ಕೆ ಭಾಳ ವ್ಯವಸ್ಥಿತವಾಗಿ ಮಾಡಿರೋದು. ಇವತ್ತೇನಾದರೂ ನಾವು ಹಣ್ಣಿನಲ್ಲಿ ಮಾವಿನ ಉತ್ಪಾದನೆಯಲ್ಲಿ ಭಾಳ ಗಣನೀಯ ಸಾಧನೆ ಸಾಧಿಸಿದ್ದೀವಿ ಅಂದರೆ ಅದಕ್ಕೆ ನಮ್ಮ IHRನವರು ಕಂಡಿಡಿದಂಥ ಈ ಒಂದು ತಂತ್ರಜ್ಞಾನ. ಭಾಳ ಬರೀ ಮಾವಷ್ಟೇ ಅಲ್ಲ, ಇನ್ನೂ ಹಲವಾರು ಹಣ್ಣಿನ ಬೆಳೆಗಳಿಗೆ ಇದು ಅನ್ವಯ ಆಗ್ತದೆ. ಆದರೆ ಮಾವಿನಲ್ಲಿ ನಮಗೆ ಭಾಳ ದೊಡ್ಡದಾಗಿ ನೋಡಲಿಕ್ಕೆ ಸಿಗುವಂಥದ್ದು. ಇವತ್ತು ಇತ್ತೀಚೆಗೆ ಒಂದು ಹೊಸ ಸಂಶೋಧನೆಯಿಂದ ಬಂದಂಥ ಏನಂದರೆ, ಈ ಒಂದು ತಂತ್ರಜ್ಞಾನವನ್ನು ಅವರು ನಮ್ಮ ದೇಶದಲ್ಲಿ ಭಾಳಷ್ಟು ಜನ ಭಾಳ ಸಂಸ್ಥೆಗಳಿಗೆ ಇದನ್ನು ಕೊಡ್ಮಾಡಿದ್ದಾರೆ. ಅವರು ಇವರಿಂದ ತಂತ್ರಜ್ಞಾನವನ್ನು ತಗೊಂಡು ಅವ್ರದ್ದೇ ಆದಂಥ ಅದರಲ್ಲಿ ಸ್ವಲ್ಪವಾದ ಅವ್ರದ್ದೇ ಆದ ಭಿನ್ನವಾದ ಶೈಲಿನಲ್ಲಿ ಇದನ್ನು ತಯಾರಿಸಿ ಮಾರಾಟ ಮಾಡ್ತಾ ಇದ್ದಾರೆ. ಆದರೆ ನಮ್ಮ IHRನ ಒಂದು ಏನು ಮೂಲ ತಂತ್ರಜ್ಞಾನ ಇದೆ ಅದನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇರುವಂಥ ಈ ಮೋಹಕ ಬಲೆಗಳು, ಪ್ಯಾರಾಫೆರಮೋನ್, ಮಿಥೇಲಿಜುನಾಲನ್ನು ಉಪಯೋಗಿಸ್ಕೊಂಡು ಬಳಸಿರುವಂಥ ಈ ಪ್ಯಾರಾಫೆರಮೋನ್ಗಳು, ಇದನ್ನು ಪ್ರತಿ ಎಕರೆಗೆ 10 ಮೋಹಕ ಬಲೆಗಳನ್ನು ಹಾಕಬೇಕು ಅಥವಾ 1 ಹೆಕ್ಟೇರ್ಗೆ 25 ಮೋಹಕ ಬಲೆಗಳನ್ನು ಹಾಕಬೇಕು. ಅದ್ರ ಜೊತೆಗೆ ಈ ಹಣ್ಣಿನ ಮೇಲೆ ಈ ಒಂದು ಹುಳುಗಳು ವಿಕರ್ಷಿತ ಆಗೋದಕ್ಕೋಸ್ಕರ ಹಣ್ಣುಗಳು ಮತ್ತು ಎಲೆಗಳ ಮೇಲೆ ನಾವು ಈ ಅಜರ್ಡಕ್ಟಿನ್ ಅಥವಾ ಬೇವಿನ ಬೀಜದ ಕಷಾಯವನ್ನು, 5% ಬೇವಿನ ಬೀಜವನ್ನು ಕನಿಷ್ಠ 30 ರಿಂದ 45 ದಿನಗಳಲ್ಲಿ 3 ಬಾರಿ, ಅಂದರೆ ಪ್ರತಿ 10 ರಿಂದ 15 ದಿನಕ್ಕೊಮ್ಮೆ 3 ಸಿಂಪರಣೆ, ಕನಿಷ್ಠ 3 ಸಿಂಪರಣೆ. ಯಾವಾಗ ಅಂತಂದರೆ ಇನ್ನು 1 ತಿಂಗಳಿಗೆ ನಮ್ಮ ಹಣ್ಣು ಕಟಾವಿಗೆ ಬರ್ತದೆ ಅಂದಾಗ ನಾವು ಈ ಮೋಹಕ ಬಲೆಗಳನ್ನು ಸ್ಥಾಪಿಸಬೇಕು. ಅದರ ನಂತರ ಕನಿಷ್ಠ 3 ರಿಂದ 4 ಸಿಂಪರಣೆಗಳನ್ನು ಇವುಗಳನ್ನು ಜೊತೆಗೆ ತಗೊಳ್ಳೋದ್ರಿಂದ ನಮಗೆ ಈ ಒಂದು ಮೋಹಕ ಬಲೆ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಇನ್ನೊಂದು 1 ತಿಂಗಳಿಗೆ ನಮಗೆ ಹಣ್ಣು ಕಟಾವಿಗೆ ಬರ್ತಾ ಇದೆ ಅಂಥ ಟೈಮ್ನಲ್ಲಿ ನಾವು 1 ಎಕರೆಗೆ 10 ಮಿಥೇಲಿಜುನಾಲ್ ಬಲೆಗಳನ್ನು ಹಾಕ್ತೀವಿ. ಅದ್ರ ಜೊತೆಗೆ ಪ್ರತಿ 10 ರಿಂದ 15 ದಿನಗಳಿಗೊಮ್ಮೆ ನಮ್ಮ ತೋಟದಲ್ಲಿರುವಂಥ ಹಣ್ಣಿನ ನೊಣದ ತೀವ್ರತೆಗೆ ಅನುಗುಣವಾಗಿ ಕನಿಷ್ಠ ತುಂಬ ಜಾಸ್ತಿ ಇತ್ತು ಅಂದರೆ 10 ದಿನಕ್ಕೆ ಒಂದು ಸಲ ಸಿಂಪರಣೆ ಮಾಡೋಣ, ಕಡಿಮೆ ಇತ್ತು ಅಂದರೆ 15 ದಿನಕ್ಕೆ ಒಂದು ಸಲ ಈ ಸಿಂಪರಣೆಯನ್ನು ಮಾಡೋದ್ರಿಂದ ಹಣ್ಣಿನ ನೊಣಗಳು ನಮ್ಮ ಹಣ್ಣಿನ ಮೇಲೆ ಕೂರೋದಿಲ್ಲ. ಕೂರಲಿಲ್ಲ ಅಂದರೆ ಅವು ಮೊಟ್ಟೆ ಇಡೋದಿಲ್ಲ. ಅದ್ರ ಜೊತೆಗೆ ಅಲ್ಲಿರುವಂಥ ಗಂಡು ನೊಣಗಳಲ್ಲೆಲ್ಲ ಅವು ಕಡಿಮೆ ಮಾಡ್ತು ಅಂತಂದರೆ ಹೆಣ್ಣು ನೊಣಗಳಿಗೆ ಈ ಗಂಡು ಸಿಗದೆ ಅವು ಮೊಟ್ಟೆ ಇಡುವಂಥ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಅತ್ಯಂತ ಪರಿಣಾಮಕಾರಿಯಾದಂಥ ಒಂದು ಕ್ರಮ. ಭಾಳಷ್ಟು ಜನ ರೈತರು ಇದನ್ನು ಭಾಳ ವ್ಯಾಪಕವಾಗಿ ಮಾಡ್ತಿದ್ದಾರೆ. ಆದರೆ ಇದನ್ನು ಬಳಸಬೇಕಾದ್ರೆ 2 ಎಚ್ಚರಿಕೆಯನ್ನು ತಗೋಬೇಕು. ಒಂದು, ಆದಷ್ಟು ಈ ಒಂದು ಮೋಹಕ ಪದಾರ್ಥದ ಬಲೆಗಳನ್ನು ನೆರಳಲ್ಲಿ ಕಟ್ಟೋದ್ರಿಂದ ಅದರ ಪರಿಣಾಮ ಭಾಳ ದೀರ್ಘಕಾಲವಾಗಿರ್ತದೆ. ಎರಡನೇದು ಏನಪ್ಪ ಅಂದರೆ ಇದನ್ನು ಎಲ್ಲರೂ ಸಾಮೂಹಿಕವಾಗಿ ಮಾಡಬೇಕು. ಯಾರೋ ಒಬ್ಬರು ಮಾಡಿದ್ರು 4 ಜನ ಬಿಟ್ಟರು ಅಂದರೆ ಪರಿಣಾಮ ಆಗೋದಿಲ್ಲ. ಆದಷ್ಟು 100% 100% ಆ ಒಂದು ಪ್ರದೇಶದಲ್ಲಿರುವಂಥ ಎಲ್ಲ ರೈತರು ಸಾಮೂಹಿಕವಾಗಿ ಮಾಡಿದ್ರೆ ಇದರ ಪರಿಣಾಮ ನಮಗೆ ದೊಡ್ಡ ಪ್ರಮಾಣದಲ್ಲಿ ಸಿಗುತ್ತೆ. ಒಂದು ವೇಳೆ ನಮಗೆ ಈ ಒಂದು ಮೋಹಕ ಪದಾರ್ಥ ಸಿಗಲಿಲ್ಲ ಆ ಕ್ಷಣಕ್ಕೆ, ಬಟ್ ನಮ್ಮಲ್ಲಿ ತೋಟದಲ್ಲಿ ಇದರ ಹಾವಳಿ ಜಾಸ್ತಿ ಇದೆ ಅಂದಾಗ ಇಂಥ ಒಂದು ಕ್ರಮವನ್ನು ಉಪಯೋಗಿಸ್ಬೋದು. ಆದರೆ ನಮ್ಮಲ್ಲಿ ಜೇನು ಹುಳದ ಚಟುವಟಿಕೆ ಇಲ್ಲ ಅಥವಾ ನಮ್ಮ ಸಮೀಪದಲ್ಲಿ ಎಲ್ಲೂ ಜೇನು ಕೃಷಿ ಇಲ್ಲ ಅಂದರೆ ಮಾತ್ರ ಇದನ್ನು, ಅಥವಾ ನೈಸರ್ಗಿಕವಾಗಿ ನಮ್ಮ ಜೇನುನೊಣಗಳು ಇಲ್ಲ, ನಮ್ಮಲ್ಲಿ ತುಂಬ ಕಡಿಮೆ ಇದ್ದಾವೆ ಅಂದಾಗ ಮಾತ್ರ ಈ ಒಂದು ಕ್ರಮ ನಾನು ಶಿಫಾರಸು ಮಾಡ್ತೀನಿ. ಏನಪ್ಪ ಅಂದರೆ ಈ ಒಂದು ಬೆಲ್ಲದ ಒಂದು ಪಾನಕವನ್ನು ತಯಾರಿಸ್ಕೊಂಡು ಆ ಬೆಲ್ಲವನ್ನು ಒಂದು ಗೋಣಿಚೀಲಕ್ಕೆ ಹದ್ದಿ ಆ ಒಂದು ಗೋಣಿಚೀಲವನ್ನು ಎಲ್ಲಾದರೂ ಗಿಡಗಳ ಕೆಳಭಾಗದಲ್ಲಿ ಅಥವಾ ಕಾಂಡಕ್ಕೆ ಬಳಿಯೋದ್ರಿಂದನೂ ಕೂಡ ಮಾಡ್ಬೋದು, ಅಥವಾ
ಈ ಒಂದು ಗೋಣಿ ಚೀಲವನ್ನು ಅಲ್ಲಲ್ಲಿ ನೇತಾಕೋದ್ರಿಂದ ಅದ್ರ ಜೊತೆಗೆ ಒಂದು ಕೀಟನಾಶಕವನ್ನು, ಬೆಲ್ಲದ ಪಾನಕ ಮತ್ತು ಒಂದು ಕೀಟನಾಶಕ, ಸಾಧಾರಣವಾಗಿ ನಮ್ಮ ಮೆಲಾಥಿಯಾನ್ ಆದರೆ ಅಥವಾ ಡೆಲ್ಟಾಮೆಥ್ರಿನ್ ಯಾವುದಾದ್ರೂ ಒಂದು ಸಂಪರ್ಕ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 1 ml ಅಥವಾ 2 ml ನಂತೆ ಅದರ ಜೊತೆ ಮಿಶ್ರಣ ಮಾಡಿ ಆ ಒಂದು ಪಾನಕವನ್ನು ನಮ್ಮ ಕಾಂಡಗಳಿಗಾದರೂ ಬಳಿಬೋದು, ಅಥವಾ ಒಂದು ಗೋಣಿ ಚೀಲದಲ್ಲಿ ಕಟ್ಟಿ ಅಲ್ಲಲ್ಲಿ 1 ಎಕರೆಗೆ ಒಂದು 10ರಿಂದ 20 ಕಡೆ ಇದನ್ನು ಹಾಕೋದ್ರಿಂದ ಈ ಹುಳುಗಳೆಲ್ಲ ಆ ಜೇನಿಗೆ ಆಕರ್ಷಿತವಾಗಿ ಅಥವಾ ಪಾನಕಕ್ಕೆ ಆಕರ್ಷಿತವಾಗಿ ಅಲ್ಲಿ ಹೋಗಿ ನಾಶ ಆಗ್ತವೆ, ನಮ್ಮ ಹಣ್ಣುಗಳನ್ನು ಅವು ಇದು ಮಾಡ್ತವೆ. ಅದಕ್ಕಿಂತ ಮುಖ್ಯವಾಗಿ ಈ ಕೆಳಗೆ ಬಿದ್ದಂಥ ಹಣ್ಣುಗಳನ್ನು ನಾವು ತಕ್ಷಣ, ಅಥವಾ ಗಿಡದಲ್ಲೇ ಅವಿನ್ನೂ ಬೀಳೋದಕ್ಕೆ ಇದು ಹಾನಿಯಾಗಿದೆ ಅಂತೇಳಿ ನಮ್ಗೆ ಭಾಳ ಸರಳವಾಗಿ ಗುರುತಿಸ್ಬೋದು, ಚಿತ್ರದಲ್ಲಿ ನಾವು ನೋಡ್ತಾ ಇರೋರುತ್ತೆ. ಅಂಥ ಹಣ್ಣುಗಳನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ಆಳವಾದ ಗುಂಡಿನಲ್ಲಿ ಹಾಕಿ ಅದ್ರ ಮೇಲೆ ಒಂದು ಸ್ವಲ್ಪ ಸುಣ್ಣ ಅಥವಾ ಬ್ಲೀಚಿಂಗ್ ಪೌಡ್ರು ಅಥವಾ ಏನೂ ಸಿಗಲಿಲ್ಲ ಅಂದರೆ ಸಿಂಗಲ್ ಸೂಪರ್ ಫಾಸ್ಫೇಟನ್ನು 1 ಇಂಚಿನಷ್ಟು ಅದ್ರ ಮೇಲೆ ಹಾಕಿ ನಂತರ ಮಣ್ಣು ಮುಚ್ಚಬೇಕು. ಇದನ್ನು ನಾವು ಮಾಡ್ತಾ ಇಲ್ಲ. ನಾವು ಎಲ್ಲಿ ಸೋಲ್ತಾ ಇದ್ದೀವಿ ಅಂತಂದರೆ ಹಣ್ಣಿನ ನೊಣ ಬಾಧೆಗೊಳಗಾದಂಥ ಎಲ್ಲ ಹುಳುಗಳು ಅಲ್ಲೇ ಕಾಯಿಗಳು ಅಲ್ಲೇ ಬಿದ್ದಿರ್ತವೆ, ಮತ್ತು ಅವು ಅಭಿವೃದ್ಧಿಯಾಗಿ ಮತ್ತೆ ನಮ್ಮ ಪರಿಸರಕ್ಕೆ ವಾಪಸ್ ಬರ್ತವೆ. ಇದನ್ನು ನಾವು ಮಾಡ್ತಾ ಇಲ್ಲ. ಯಾವಾಗ ನಮಗೆ ಕಾಣಿಸ್ತದೆ ತಕ್ಷಣ ಅವುಗಳನ್ನು ತಗೊಂಡು ಇದು ಮಾಡೋದು ಅತ್ಯಂತ ಪರಿಣಾಮಕಾರಿಕರ. ಇನ್ನು ಈ ಹಣ್ಣುಗಳನ್ನು ಎಕ್ಸ್ಪೋರ್ಟ್ ಮಾಡ್ತೀವಿ ಅನ್ನೋರಿಗೆ ಅನಿವಾರ್ಯವಾಗಿ ಈ ಒಂದು ಏನು ವೇಪರ್ ಟ್ರೀಟ್ಮೆಂಟು ಮತ್ತು ಗಾಮಾ ಇರೇಡಿಯೇಷನ್ನು ಭಾಳ ಕಂಪಲ್ಸರಿ. ಗಾಮಾ ಇರೇಡಿಯೇಷನ್ ಭಾಳ ಅತ್ಯಂತ ಪರಿಣಾಮಕಾರಿಯಾದಂಥ ಕ್ರಮ. ಈಗ ಸದ್ಯಕ್ಕೆ ನಮ್ಮಲ್ಲಿ ಮಾಲೂರಿನಲ್ಲಿರುವಂಥ ಇನೋವಾ ಅಗ್ರಿ ಬಯೋ ಪಾರ್ಕ್ ಅನ್ನೋರು ಈ ಒಂದು ಅವಕಾಶವನ್ನು ನಮಗೆ ನಮ್ಮ ರಾಜ್ಯದ ಅಥವಾ ನಮ್ಮ ದಕ್ಷಿಣ ಭಾರತದ ಎಲ್ಲರ ಮಾವಿನ ಬೆಳೆಗಾರರಿಗೆ ಒದಗಿಸ್ಕೊಡ್ತಾ ಇದ್ದಾರೆ. ಇದರ ಒಂದು ಏನು ನಮ್ಮ ಡೈರೆಕ್ಟರೇಟ್ ಆಫ್ ಪ್ಲಾಂಟ್ ಪ್ರೊಟೆಕ್ಷನ್ ಮತ್ತು ಕ್ವಾರಂಟೈನ್ ಸಂಸ್ಥೆಯವರು ಇದರ ಒಂದು ನಿರ್ವಹಣೆಯನ್ನು ಕೂಡ ಪರಿಶೀಲಿಸ್ತಾ ಇರ್ತಾರೆ. ಅದರ ಸರಿಯಾಗಿ ನಡೀತಾ ಇದೆ. ಅದ್ರ ಜೊತೆಗೆ ಯಾವ ದೇಶದವರು ಆ ಹಣ್ಣುಗಳನ್ನು ಆಮದು ಮಾಡ್ಕೋತಾ ಇದ್ದಾರೋ ಅವರ ಒಂದು ತಜ್ಞರು ಕೂಡ, ಕ್ವಾರಂಟೈನ್ ತಜ್ಞರು ಕೂಡ ಆ ಒಂದು ಸಂಸ್ಥೆಯಲ್ಲಿ ಅವರಿಗೆ ಬೇಕಾಗಿರುವಂಥ ಮಾವು ನಡೀತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಇರ್ತಾರೆ. ಹಾಗಾಗಿ ಭಾಳ ವ್ಯವಸ್ಥಿತವಾಗಿ ನಡೆಯುವಂಥದ್ದು. ಈ ಒಂದು ಯಾರು ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ಹೇಳ್ತೀರಿ ಅವರು ನಮ್ಮ ತೋಟಗಾರಿಕಾ ಇಲಾಖೆಯನ್ನು ಮೊದಲೇ ಸಂಪರ್ಕಿಸಿ ಅದಕ್ಕೆ ಬೇಕಾದಂಥ ಒಂದು ಶಿಫಾರಸುಗಳು, ಅದಕ್ಕೆ ಕೆಲವೊಂದಷ್ಟು ಕೀಟನಾಶಕಗಳನ್ನು ಅವರಲ್ಲಿ ಬಳಸೋದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಆ ಒಂದು ಕ್ರಮಗಳನ್ನು ನಾವು ಅನುಸರಿಸಿ ಉತ್ಪನ್ನ ಮಾಡಿದಂಥ ಹಣ್ಣುಗಳನ್ನು ನಂತರ ಈ ಒಂದು ಬಯೋಪಾರ್ಕ್ನಲ್ಲಿ ಗಾಮಾ ಇರೇಡಿಯೇಷನ್ ವಿಕಿರಣ ಚಿಕಿತ್ಸೆಗೆ ಒಳಪಡಿಸಿ ತದನಂತರ ನಾವು ಅಲ್ಲಿಂದ ಅದನ್ನು ರಫ್ತು ಮಾಡ್ಬೋದು. ಅದರ ಆ ಒಂದು ಚಿಕಿತ್ಸೆ ಇಲ್ಲದೆ ಕೆಲವೊಂದಷ್ಟು ದೇಶಗಳು ಈ ಹಣ್ಣುಗಳನ್ನು ಇವತ್ತು ಯಾರೂ ತಗೊಳ್ಳೋದಿಲ್ಲ. ಆ ಚಿಕಿತ್ಸೆ ಅನಿವಾರ್ಯವಾಗಿ ನಾವು ಮಾಡಿಸಿದ್ರಷ್ಟೇ ಇದನ್ನು ಇದು ಮಾಡೋದು. ಬಟ್ ಸ್ಥಳೀಯ ಮಾರುಕಟ್ಟೆಯಲ್ಲಿ ಇದರ ಬಳಕೆ ಇರೋದಿಲ್ಲ. ನಾವು ಹುಳ ಇರೋದನ್ನೇ ನಮಗೆ ಸಿಗೋದು. ಬಟ್ ಇದೇನಿದ್ರು ವಿದೇಶಿಗರಿಗೆ ಮಾತ್ರ ಸಿಗುವಂಥ ಒಂದು ಸೌಲಭ್ಯ. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ.
ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಇನ್ನು ಈ ಒಂದು ಹಣ್ಣಿನಲ್ಲಿ ಬರುವಂಥ ಇನ್ನೊಂದು ಪ್ರಮುಖ ಕೀಟ, ಅದರಲ್ಲೂ ತಡವಾಗಿ ಬರುವಂಥ ತಳಿಗಳು, ಪ್ರಮುಖವಾಗಿ ನಮ್ಮ ನೀಲಂ ಮತ್ತು ತೋತಾಪುರಿ ಈ ಹಣ್ಣುಗಳಿಗೆ ಭಾಳ ಹೆಚ್ಚಾಗಿ ತೊಂದರೆ ಕೊಡುವಂಥ ಒಂದು ಕೀಟ ಅಂತಂದರೆ ಅದು ನಮ್ಮ ಹೋಟೆ ಕುರುಕ. ಹೆಚ್ಚಾನೆಚ್ಚು ರೈತನಿಗೆ ಇದು ಅಷ್ಟು ನಷ್ಟ ಅನಿಸೋದಿಲ್ಲ. ಕಾರಣ, ಹಣ್ಣು ಇದ್ದಾಗಲೇ ಅವನು ತೊಗೊಂಡೋಗಿ ಮಾರುಕಟ್ಟೆಗೆ ಕೊಡ್ತಾನೆ. ಆದರೆ ಭಾಳಷ್ಟು ಸಂದರ್ಭಗಳಲ್ಲಿ ಮಾರುಕಟ್ಟೆನಲ್ಲಿ ಇದು ತನ್ನ ಇದರಿಂದ ಹೊರಗೆ ಬರುವಂಥ ಸಾಧ್ಯತೆಗಳು ಹೆಚ್ಚು. ತೋಟದಲ್ಲಿ ಬರುವಂಥದ್ದು ತುಂಬ ಕಡಿಮೆ, ಅತ್ಯಂತ ಕಡಿಮೆ ಪ್ರಮಾಣದ 10-20% ಹಣ್ಣುಗಳಷ್ಟೇ ನಮಗೆ ಬಾಧೆ ಆಗಿರುವಂಥ ಸಾಧ್ಯತೆಗಳು ತೋಟದಲ್ಲಿ ಸಿಗ್ತವೆ. ಅಂದರೆ ಬಾಧೆ ಆಗಿರುವಂಥ ಹಣ್ಣುಗಳಲ್ಲಿ 10% ಹಣ್ಣುಗಳು ಮಾತ್ರ ನಮಗೆ ತೋಟದಲ್ಲಿ ಗೋಚರಿಸ್ತವೆ. ಆದರೆ 50% ಹಣ್ಣುಗಳು ನಮಗೆ ಮಾರುಕಟ್ಟೆನಲ್ಲಿ, ಇನ್ನು ಉಳಿದ ಹಣ್ಣುಗಳು ಗ್ರಾಹಕನ ಮನೆ ಬಾಗಿಲಿನಲ್ಲಿ ಅಥವಾ ಗ್ರಾಹಕನ ಮನೆ ಒಳಗೆ ಇವು ತನ್ನ ಇರುವಿಕೆಯನ್ನು ತೋರಿಸ್ಕೊಂಥ ಒಂದು ಹುಳ ಅಂದರೆ ಅದು ನಮ್ಮ ಹೋಟೆ ಕುರುಕ. ಆ್ಯಕ್ಚುಲಿ ಇದು ನಮ್ಮ ಹಣ್ಣಿಗೆ ಯಾವುದೇ ಹಾನಿ ಮಾಡಿರೋದಿಲ್ಲ. ಒಳಗಡೆ ಇರುವಂಥ ಬೀಜವನ್ನು ಮಾತ್ರ ತಿನ್ನುವಂಥದ್ದು. ಮೂಲಭೂತವಾಗಿ ನಾವು ನೋಡ್ಕೋತಾ ಹೋತು ಅಂತಂದರೆ ಇದು ನೇರವಾಗಿ ನಮ್ಮ ಸಸಿ ಮಡಿ ಮಾಡುವಂಥ, ಕಸಿ ಗಿಡಗಳನ್ನು ಮಾಡುವಂಥ ಸಸಿ ನರ್ಸರಿ ಉದ್ಯಮಿಗಳಿಗಷ್ಟೇ ಭಾಳ ದೊಡ್ಡ ಹೊಡೆತ ಕೊಡುವಂಥ ಒಂದು ಕೀಟ. ಹಣ್ಣಿನ ಬೆಳೆಗಾರನಿಗಾಗಲಿ ಅಥವಾ ಗ್ರಾಹಕನಿಗಾಗಲಿ ಮಾರಾಟಗಾರನಾಗಲಿ ಸ್ವಲ್ಪ ಅತ್ಯಂತ ಕಡಿಮೆ ಪ್ರಮಾಣದ ನಷ್ಟ ಮಾಡೋದು. ಅದು ಪ್ರಮುಖವಾಗಿ ಸೀಮಿತವಾಗಿ ನಾನು ಈಗಾಗಲೇ ಹೇಳ್ದಂಗೆ ತಡವಾಗಿ ಬರುವಂಥ ತಳಿಗಳು, ಅಥವಾ ಆ ಒಂದು ಸೀಸನ್ನಲ್ಲಿ ತಡವಾಯಿತು ಅಂದರೆ ಆವಾಗ ಮಾತ್ರ ಈ ಒಂದು ಹುಳದ ಹಾನಿ ಬರುತ್ತೆ. ಮುಂದೆ ಬಂದಂಥ ಹಣ್ಣುಗಳು ಈ ಒಂದು ಹುಳದ ದಾಳಿಗೆ ಒಳಗಾಗೋದೇ ಇಲ್ಲ. ಏಕೆ ಅಂತಂದರೆ ಇದು ಭೂಮಿಗೆ ಬರೋದೇ ಈ ಒಂದು ಕೀಟ. ಇದು ಅಷ್ಟೇ, ನಮ್ಮ ಜಿಗಿ ಹುಳು ಇದ ರೀತಿ ಗಿಡಗಳಲ್ಲಿರುವಂಥ ಟೊಂಗೆಗಳ ನಡುವೆ ರಾಶಿಯಾಗಿರುವಂಥ ಕಸದ ರಾಶಿನಲ್ಲೋ ಅಥವಾ ತೊಗಟೆಗಳ ಸಂದುಗಳಲ್ಲೋ ನಿದ್ದೆ ಮಾಡಿಕೊಂಡು ಮಲಗಿರುವಂಥ ಈ ಕುಂಭಕರ್ಣ ಕೀಟ ಇದು. ಸುಮಾರು 10-11 ತಿಂಗಳು ಈ ಒಂದು ದುಂಬಿ, ಮೂತಿ ಹುಳು ಜಾತಿಗೆ ಸೇರಿದಂಥ ಒಂದು ದುಂಬಿ ಸುಮಾರು ಒಂದು ಹೆಸರು ಕಾಳು ಅಥವಾ ಉದ್ದಿನ ಕಾಳು, ಹೆಸರು ಕಾಳು ಅಥವಾ ಉದ್ದಿನ ಕಾಳು, ಕೆಲವೊಂದಷ್ಟು ಸಂದರ್ಭದಲ್ಲಿ ಅಲಸಂದೆ ಕಾಳನ್ನ ಹತ್ತಿರ, ಏಕೆಂದರೆ ಈಗ ಸಣ್ಣ ಅಲಸಂದೆ ಕಾಳುಗಳು ಭಾಳ ಬರ್ತಾ ಇದ್ದಾವೆ. ಈ ಒಂದು ಗಾತ್ರದಲ್ಲಿರುವಂಥ ಒಂದು ಕಪ್ಪು ಪೂದು ಮಿಶ್ರಿತ ಬಣ್ಣದ ಒಂದು ಮೂತಿ ಹುಳು ಭಾಳಷ್ಟು ಸಂದರ್ಭಗಳಲ್ಲಿ ನಿದ್ದೆ ಹೊಡಿತಾನೆ ಕಾಂಡದ ರಾಶಿನಲ್ಲಿರುತ್ತೆ. ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಮಾತ್ರ, ಅತ್ಯಂತ ಕಡಿಮೆ ಸಂದರ್ಭ ಎಲ್ಲಾದ್ರೂ ನಮ್ಮ ಈ ಹೋಟೆಗಳ ರಾಶಿ ಇತ್ತು ಅಂದರೆ ಅಂಥ ಸಂದರ್ಭಗಳಲ್ಲಿ ಆ ರಾಶಿನಲ್ಲಿ ಅಥವಾ ಅದರ ಅಕ್ಕಪಕ್ಕದ ಒಂದು ತಿಪ್ಪೆನಲ್ಲಿ ಬಿದ್ದಿರುವಂಥ ಒಂದು ಹುಳ. ಬೇರೆ ಸಂದರ್ಭಗಳಲ್ಲಿ ಇದು ಎಲ್ಲೂ ಹೊರ ಜಗತ್ತಿಗೆ ಕಾಣಿಸೋದಿಲ್ಲ, ಅಲ್ಲಿ ರಾಶಿಯಾಗಿರುತ್ತೆ. ಇನ್ನೇನು ನಮ್ಮ ಕಾಯಿ ಹೋಟೆ ಶುರು ಆಗ್ತಾ ಇದೆ, ಇನ್ನೇನು ಹೋಟೆ ಬೆಳೀಲಿಕ್ಕೆ ಬೀಜಾಂಕುರ ಹಾಕ್ತಾ ಇದೆ ಒಳಗಡೆ ಅಂತಂದ ಸಂದರ್ಭಗಳಲ್ಲಿ ಸುಮಾರು ಒಂದು ಗೋಲಿ ಗಾತ್ರದಿಂದ ಹಿಡಿದು ನಿಂಬೆಹಣ್ಣು ಗಾತ್ರ ಇರುವವರೆಗೆ, ಅಥವಾ ಕೆಲವೊಂದಷ್ಟು ತಳಿಗಳಲ್ಲಿ ದಪ್ಪ ಇರುವಂಥ ತಳಿಗಳಲ್ಲಿ ಇನ್ನೂ ಸ್ವಲ್ಪ ಒಂದು ಕಿತ್ತಳೆ, ಸಣ್ಣ ನಮ್ಮ ಯಾವುದು ಕೊಡಗಿನ ಕಿತ್ತಳೆ ಸೈಜು, ಸಣ್ಣ ಕಿತ್ತಳೆ ಸೈಜಿಗೆ ಬರೋವರೆಗೂ ಸಹ ಇವು ದಾಳಿ ಮಾಡುವಂಥ ಸಾಧ್ಯತೆ ಇದೆ. ಸಾಧಾರಣವಾಗಿ ಇದರ ಹಾನಿ ನಾವೇನು ಹೇಳ್ತೀವಿ ಅಂತಂದರೆ 20-30% ಹಣ್ಣುಗಳಿಗೆ ಮಾತ್ರ ದಾಳಿ ಮಾಡುವಂಥದ್ದು. ತೋಟದಲ್ಲಿರುವಂಥ ಎಲ್ಲ ಹಣ್ಣುಗಳು ಅನ್ನೋದು ಅಂತ ಇದು ಹೇಳೋದಿಲ್ಲ. ನಿಮ್ಮ ತೋಟದಲ್ಲಿರುವಂಥ ತಡವಾಗಿ ಬಂದ ತಳಿಗಳಲ್ಲಿ ಮಾತ್ರ 20-30% ಹಣ್ಣು ಇದರಲ್ಲಿ ನಾವು ಈ ಹಾನಿಯನ್ನು ನೋಡ್ಬೋದು. ಪ್ರಮುಖವಾಗಿ ನಮ್ಮ ಸ್ಥಳೀಯ ಮಾರುಕಟ್ಟೆಗಿಂತ ಹೆಚ್ಚಾಗಿ ಯಾರು ಇದನ್ನು ರಫ್ತು ಮಾಡಲಿಕ್ಕೆ ಭಾಳ ಯೋಜನೆಯನ್ನು ಹಾಕ್ಕೊಂಡಿರ್ತಾರೋ ಅವರಿಗೆ ಭಾಳ ಸ್ವಪ್ನವಾದಂಥ ಇದು ಕಾಟ. ಏಕೆಂದರೆ ಈ ಒಂದು ಹುಳ ಇದೆ ಅಂತ ಗೊತ್ತಾದರೆ ನಮ್ಮ ಎಂಟೈರ್ ಕನ್ಸೈನ್ಮೆಂಟನ್ನು ಅವರು ವಾಪಸ್ ಕಳಿಸ್ಬಿಡ್ತಾರೆ. ಭಾಳಷ್ಟು ಸಂದರ್ಭಗಳಲ್ಲಿ ನಾವು ಈಗ ಇವತ್ತಿನ ದಿನಗಳಲ್ಲಿ ಅದೊಂದು ಅನುಕೂಲ ಇದೆ, ವಿಕಿರಣ ಚಿಕಿತ್ಸೆ ನೀಡಿ ಇದನ್ನು ನಿರ್ವಹಣೆ ಮಾಡ್ತಾಯಿದ್ದೀವಿ. ಹಾಗಾಗಿ ವಾಪಸ್ ಬರುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಆಗಿದ್ದಾವೆ. ಇದೊಂದು ನಾನು ಈಗಾಗಲೇ ಹೇಳ್ದಂಗೆ ಕಪ್ಪು ಮತ್ತು ಬೂದಿ ಬಣ್ಣದ ಒಂದು ದೇಹವನ್ನು ಹೊಂದಿರುವಂಥ ಒಂದು ಹೆಸರು ಕಾಳು ಗಾತ್ರದ
ಹೆಸರು ಅಥವಾ ಉದ್ದಿನ ಕಾಳು ಅಥವಾ ಕಾಳಿನ ಗಾತ್ರದ ಒಂದು ಕೀಟ. ಮತ್ತು ಇದರ ಮರಿಹುಳುಗಳು ಮುಖ್ಯ ಹಾನಿ ಮಾಡುವಂಥದ್ದು, ಪ್ರಮುಖ ಹಾನಿ ಮಾಡುವಂಥದ್ದು ಮರಿಹುಳುಗಳು. ಈ ಒಂದು ಪ್ರೌಢ ಮೂತಿ ಹುಳ ಬಂದಾಗ ಒಂದು ತುದಿನಲ್ಲಿ ಕೆರೆದು ಅದರ ಬಾಯಿಯಿಂದ ಚರ್ಮವನ್ನು, ಎಳೆ ಚರ್ಮವನ್ನು ಕೆರೆದು ಅದರ ಮೇಲೆ 1 ಅಥವಾ 2 ಮೊಟ್ಟೆಗಳನ್ನು ಇದು ಇಡುತ್ತೆ. ಆ ಒಂದು ಕೆರೆದಂಥ ಜಾಗದಿಂದ ಮರಿ ಈಚೆ ಬಂದು, ಮೊಟ್ಟೆ ಈಚೆ ಬಂದು ಮರಿ ಹೊಳಗೋಗ್ತದೆ. ಹೊಳಗೋಗಿ ಸೀದಾ ಒಂದು ಸಣ್ಣ ರಂಧ್ರ ಮಾಡಿಕೊಂಡು, ಒಂದು ಸುರಂಗ ಮಾಡಿಕೊಂಡು ನೇರವಾಗಿ ನಮ್ಮ ಬೀಜದ ಒಳಗೆ ಸೇರ್ಕೊಂಡ್ಬಿಡುತ್ತೆ. ಈ ಹಣ್ಣು ಬೆಳೀತಾ ಇದ್ದಾಗ, ಮಾವಿನ ಕಾಯಿ ಬೆಳೀತಾ ಇದ್ದಾಗ ಮೇಲ್ಗಡೆ ಚರ್ಮದ ಮೇಲಿರುವಂಥ ಒಂದು ಗಾಯನೂ ಸಹ ವಾಸಿಯಾಗಿಬಿಡುತ್ತೆ. ಬಟ್ ಒಂದು ಸಣ್ಣ ಮಚ್ಚೆ ಉಳ್ಕೋತದೆ, ಕಪ್ಪು ಬಣ್ಣದ ಮಚ್ಚೆ, ನೀವು ಚಿತ್ರದಲ್ಲಿ ಗಮನಿಸ್ತಾ ಇರೋ ರೀತಿ ಮಚ್ಚೆ ಕಾಣಿಸ್ತದೆ. ಒಳಗಡೆ ಇರುವಂಥ ಈ ಸುರಂಗ ಮತ್ತೆ ಬೆಳ್ಕೊಂಬಿಡುತ್ತೆ. ಹಾಗಾಗಿ ಒಳಕ್ಕೆ ಹೋದಂಥದ್ದು ನಮಗೆ ಅಷ್ಟು ಸರಳವಾಗಿ ಗೋಚರಿಸೋದೇ ಇಲ್ಲ. ಇದೊಂದು ಈ ಒಂದು ಹುಳದ ವೈಶಿಷ್ಟ್ಯ. ಮತ್ತು ಈ ಒಂದು ಹುಳ, ಮರಿ ಹುಳ ಆ ಒಂದು ಬೀಜಕ್ಕೆ ಯಾವ ಹಂತದಲ್ಲೇ ಒಳಗೆ ಸೇರ್ಕೋತದೆ ಅಂದರೆ, ಹೊರಗಡೆ ಇನ್ನೂ ಓಟೆ ಬೆಳೀತಾನೇ ಇರೋದಿಲ್ಲ, ಒಳಗಡೆ ಇರುವಂಥ ಬೀಜ ಮಾತ್ರ ಇರುತ್ತೆ. ಓಟೆ ಬೆಳವಣಿಗೆ ಇನ್ನೂ ಶುರುನೇ ಆಗಿರೋದಿಲ್ಲ. ಆ ಹಂತದಲ್ಲೇ ಇದು ಬೀಜ ಸೇರ್ಕೊಂಡ್ಬಿಡುತ್ತೆ. ಮತ್ತು ಆ ಬೀಜದಲ್ಲೇ ಅದು ಕಂಪ್ಲೀಟಾಗಿ ಬೆಳೆದು ಸುಮಾರು 1 ರಿಂದ 2 ತಿಂಗಳ ಹಂತದಲ್ಲಿ ಅದು ಬೆಳವಣಿಗೆಯನ್ನು ಮುಗಿಸಿ ಅಲ್ಲೇ ಕೋಶಾವಸ್ಥೆಯನ್ನು ಹೊಂದಿ ಅಲ್ಲಿಂದ ಕೋರ್ಕೊಂಡು ಇದು ಈಚೆ ಬರುತ್ತೆ. ಬೀಜ ಬೆಳೆದ ಮೇಲೆ ಈ ಒಂದು ವ್ಯವಸ್ಥೆ ನಮಗೆ ಕೆಲವೊಂದಷ್ಟು ಸಂದರ್ಭಗಳಲ್ಲಿ 10% ರಿಂದ 20% ಅಂದರೆ ಆ 20% ಅಥವಾ 30% ಡ್ಯಾಮೇಜ್ ಅಂತ ಏನು ಹೇಳಿದೆ, ಆ ಒಂದು ಡ್ಯಾಮೇಜ್ನ 10%, 10% ಅಂದರೆ 3 ರಿಂದ 6 ಹಣ್ಣು, 30 ಹಣ್ಣಲ್ಲಿ ಒಂದು 3 ರಿಂದ 6 ಹಣ್ಣು ಮಾತ್ರ ನಮಗೆ ತೋಟದಲ್ಲಿ ಇದರ ಇರುವಿಕೆಯನ್ನು ಉಳ್ಕೋತವೆ. ಅಂದರೆ ಒಂದು 6 ದುಂಬಿಗಳು ಮಾತ್ರ ವಾಪಸ್ ನಮ್ಮ ತೋಟದಲ್ಲಿ ಉಳ್ಕೋತವೆ. ಇನ್ನು 50% ಅಂದರೆ ಒಂದು 15 ಹಣ್ಣುಗಳು ನಮಗೆ ಮಾರುಕಟ್ಟೆಯಲ್ಲಿ ಇದಾಗ್ತದೆ. ಭಾಳಷ್ಟು ಸಂದರ್ಭಗಳಲ್ಲಿ ಕತ್ಲೆನಲ್ಲಿ ವ್ಯಾಪಾರ ಆದರೆ ಅದು ಗ್ರಾಹಕನಿಗೂ ಅಷ್ಟೇ ತೊಂದರೆ ಆಗುತ್ತೆ, ಆದರೆ ಮಾರಾಟಗಾರರಿಗೆ ಏನು ನಷ್ಟ ಆಗೋದಿಲ್ಲ. ಇನ್ನು ಉಳಿದದ್ದೆಲ್ಲ ಇನ್ನೊಂದು 40 ಅಥವಾ 30% ಅಂದರೆ ಸುಮಾರು ಒಂದು 9 ಹಣ್ಣುಗಳು, 9 ರಿಂದ 15 ಹಣ್ಣುಗಳು ಗ್ರಾಹಕನ ಮನೆ ತಲುಪುತ್ತವೆ. ಅಲ್ಲಿ ಅವು ನಷ್ಟ ಹೊಂದುವಂಥ ಸಾಧ್ಯತೆ. ಅದನ್ನು ನೋಡಿದ ತಕ್ಷಣವೇ ಕಟ್ ಮಾಡ್ತಾನೆ. ಅದರ ಪಕ್ಕದಲ್ಲಿ ಇದು ಸುರಂಗ ತೋರಿಸಿ, ಇದು ಸುರಂಗ ತೋರಿ ಹಾಗೆ ಬಂದರೆ ನಮಗೇನು ನಷ್ಟ ಅನಿಸೋದಿಲ್ಲ. ಆದರೆ ಸುರಂಗ ತೋಡಿ ಬರ್ತಾ ರಸ್ತೆಯಲ್ಲಿ ಆ ಸುರಂಗದಲ್ಲಿ ಇದರ ಕಸ ಹಾಕೋತಾ ಬಂದುಬಿಡುತ್ತೆ. ಈ ಕಸ ಹಾಕಿದಾಗ ಆಟೋಮೆಟಿಕ್ಕಾಗಿ ಯಾವುದೇ ಒಬ್ಬ ಗ್ರಾಹಕನಿಗೆ ಅದನ್ನು ತಿನ್ನುವ ಮನಸ್ಸಾಗೋದಿಲ್ಲ, ತೆಗೆದು ಕಸಕ್ಕೆ ಹಾಕಿಬಿಡ್ತಾನೆ. ಇದು ಈ ಹುಳದ ಒಂದು ಹಾನಿ. ಹೆಚ್ಚಾನೆಚ್ಚು ನಮ್ಮ ತೋತಾಪುರಿ ಹಣ್ಣಿನಲ್ಲಿ ಭಾಳ ವ್ಯಾಪಕವಾಗಿ ಕಂಡುಬರುವಂಥ ಒಂದು ಪ್ರಮುಖ ಪೀಡೆ. ಅದ್ರ ಜೊತೆಗೆ ಇದರದ್ದು ಇನ್ನೊಂದು ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ, ನಮ್ಮ ಹಣ್ಣು ರಫ್ತಿಗೆ ಭಾಳ ತೊಂದರೆ ಕೊಡ್ತಾ ಇರುವಂಥದ್ದು ಇದು ಈ ಒಂದು ಕೀಟದ ಒಂದು ವೈಶಿಷ್ಟ್ಯತೆ. ಇದನ್ನು ಇನ್ನೂ ಒಂದು ಅಂದರೆ ನಮಗೆ ಗೊತ್ತಾಗದೆ ಆಗುವಂಥ ಇನ್ನೊಂದು ನಷ್ಟ ಅಂತಂದರೆ, ಈ ಒಂದು ಹುಳ ಮೊಟ್ಟೆ ಇಟ್ಟ ತಕ್ಷಣವೇ 20% ರಿಂದ 30 ಹಣ್ಣುಗಳು ಮಣ್ಣಿಗೆ ಬಿದ್ದು ಹೋಗ್ತವೆ. ಅಂದರೆ ಅವು ಕಾಯಿ ಬೆಳವಣಿಗೆನೇ ಆಗೋದಿಲ್ಲ, ಮೊಟ್ಟೆ ಇದ್ದಾಗಲೇ ಬೆಳವಣಿಗೆ. ಭಾಳಷ್ಟು ಸಂದರ್ಭದಲ್ಲಿ ಇವು ನಮ್ಮ ತೋಟದಲ್ಲಿ ಇವುಗಳು ವಂಶ ಪಾರಂಪರ್ಯವನ್ನು ಮುಂದುವರಿಸಲಿಕ್ಕೆ ಅವಕಾಶ ಕೊಡುವಂಥದ್ದು. ಹೀಗೆ ಕೆಳಗೆ ಬಿದ್ದಂಥ ಹಣ್ಣುಗಳು, ಅಲ್ಲಿಂದ ಬಂದಂಥ ಅಥವಾ ಕಾಯಿಗಳ ಹಂತದಲ್ಲೇ ಅವು ಬಿದ್ದು ಹೋಗ್ತವೆ, ಹಣ್ಣು ಆಗೋದಿಲ್ಲ. ಅದು ನಷ್ಟ ನಮಗೆ ರೈತನಿಗೆ ಆಗ್ತದೆ. ಅದ್ರ ಜೊತೆಗೆ ಅಲ್ಲೇ ಬಿದ್ದಂಥದ್ದನ್ನು ನಾವು ಯಾವುದೇ ಕಾಳಜಿ ಮಾಡೋದಿಲ್ಲ, ಅದನ್ನು ಆರಿಸೋದು ಇದು ಮಾಡೋದಿಲ್ಲ. ಅವಲ್ಲೇ ಇದ್ದು ಅಲ್ಲಿಂದ ಬಂದಂಥ ದುಂಬಿ ಮತ್ತೆ ಹೋಗಿ ಮರದಲ್ಲಿ ಸೇರಿಕೊಂಡು ಈ ತೋಟ ನಂದೇ, ಇಲ್ಲಿ ಬರುವಂಥ ಹಣ್ಣುಗಳು ನನ್ನವು ಅನ್ನೋರ ಲೆಕ್ಕದಲ್ಲಿ ಅದು ರಾಜ್ಯಭಾರ ಮಾಡ್ತಾ ಇರ್ತದೆ ನಮ್ಮ ತೋಟದಲ್ಲಿ. ಅದರಲ್ಲೂ ಪ್ರಮುಖವಾಗಿ ನಮ್ಮ ತೋತಾಪುರಿ ಇದರಲ್ಲಿ ಇದನ್ನು ನಿರ್ವಹಣೆ ಮಾಡೋದು ಅತ್ಯಂತ ಪ್ರಮುಖ ಕ್ರಮಗಳು ಅಂತಂದರೆ, ಈಗಾಗಲೇ ನಮ್ಮ ಜಿಗಿ ಹುಳುಗಳಿಗೆ ನಾನು ಹೇಳಿದ್ದೆ, ಕಾಂಡಗಳ ಮೇಲೆ ಸೆಗಣಿ, ಸುಣ್ಣ ಮತ್ತು ಮಣ್ಣಿನ ಒಂದು ಲೇಪನವನ್ನು ಮಾಡೋದರಿಂದ ಅಥವಾ ಬಣ್ಣ ಬಳಿಯೋದ್ರಿಂದ ಕಾಂಡಕ್ಕೆ ಅಲ್ಲಿರುವಂಥ ಜಿಗಿ ಹುಳುಗಳ ನಿರ್ವಹಣೆ ಸಾಧ್ಯ. ಅದೇ ರೀತಿ ಅದೇ ಒಂದು ಕ್ರಮ ಈ ಒಂದು ಮೂತಿ ಹುಳುಗಳಿಗೂ ಕೂಡ ಭಾಳ ಅತ್ಯಂತ ಸಹಾಯ ಮಾಡುತ್ತೆ. ಯಾವಾಗ ಅಲ್ಲಿ ನಾವು ಸುಣ್ಣ ಅಥವಾ ಕೆಮ್ಮಣ್ಣು ಅಥವಾ ಸೆಗಣಿಯಿಂದ ಅಲ್ಲಿ ಬೆಳೆದಿರ್ತೀವೋ ಅಂಥ ಒಂದು ರಾಶಿಯಲ್ಲಿ ಈ ಒಂದು ಹುಳ ಇತ್ತು, ಮೂತಿ ಹುಳ ಇತ್ತು ಅಂದರೆ ಅದು ನೇರವಾಗಿ ನಾಶ ಆಗ್ಬೋದು. ಅಥವಾ ಅಂಥ ಒಂದು ಬೆಳೆದಿರುವಂಥ ಜಾಗಕ್ಕೆ ಇಲ್ಲಿ ಹೊಸದಾಗಿ ಬಂದು ಅಲ್ಲಿ ಹೋಗಿ ಸೇರಿಕೊಳ್ಳಿಕ್ಕೆ ಇದಕ್ಕೆ ಅವಕಾಶ ಆಗೋದಿಲ್ಲ. ಏನೋ ಒಂದು ರೀತಿ ಕಸಿವಿಸಿಯಾಗಿ ಅದಕ್ಕೆ
ರಕ್ಷಣೆ ಇಲ್ಲದೆ ಅದು ನಷ್ಟ ಹೊಂದುತ್ತೆ. ಸೊ ದಟ್ ಅದು ಮುಂದಿನ ವರ್ಷ ನಮಗೆ ಬೆಳೆಗೆ ಹಾನಿ ಮಾಡುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಆಗ್ತದೆ. ಅದ್ರ ಜೊತೆಗೆ ಇನ್ನೊಂದು ಅತ್ಯಂತ ಪ್ರಮುಖ, ಈ ಸೀಸನ್ನಲ್ಲಿ ಯಾವಾಗ ಎಳೆ ಕಾಯಿಗಳು ಬೀಳ್ತವೆ, ಹಣ್ಣಾಗೋದಕ್ಕೆ ಇನ್ನೂ ಭಾಳ ಇದೆ, ಊಟನೇ ಬೆಳೆದಿರೋದಿಲ್ಲ, ಅಂಥ ಹಣ್ಣುಗಳು ಬೀಳ್ತಾ ಇದ್ದಾವೆ ಅಂತಂದರೆ ಅಂಥವುಗಳನ್ನೆಲ್ಲ ನಾವು ಆರಿಸಿ, ನಾನು ಆಗಲೇ ಹೇಳ್ದಂಗೆ ಆಳವಾದ ಗುಂಡಿನಲ್ಲಿ ಹಾಕಿ ಮೇಲೆ ಸ್ವಲ್ಪ ಸುಣ್ಣನೋ ಬ್ಲೀಚಿಂಗ್ ಪೌಡ್ರು ಅಥವಾ ಸಿಂಗಲ್ ಸೂಪರ್ ಫಾಸ್ಫೇಟು ಅಥವಾ ಅನಿವಾರ್ಯ ಅಂತಂದರೆ ಸ್ವಲ್ಪ ಯೂರಿಯಾನು ಕೂಡ ಅದರಲ್ಲಿ ಹಾಕೋದ್ರಿಂದ ಅದು ಕಳೀಲಿಕ್ಕೆ ಭಾಳ ಅನುಕೂಲ ಆಗ್ತದೆ. ಕಳೆದಾಗ ಈ ಒಂದು ಹುಳಗಳು ನಷ್ಟ ಹೊಂದುತ್ತವೆ. ರಾಸಾಯನಿಕ ಕಳಿಕೆಯಿಂದ ಅದು ಭಾಳ ಅತ್ಯಂತ ಅನುಕೂಲ. ಅದ್ರ ಜೊತೆಗೆ ಮಳೆಗಾಲದಲ್ಲಿ ಅತ್ಯಂತ ಜೈವಿಕವಾಗಿ ಇದನ್ನು ನಿರ್ವಹಿಸೋದಕ್ಕೆ ಇರುವಂಥ ಸರಳ ವಿಧಾನ ಅಂತಂದರೆ ನಮ್ಮ ಕಾಂಡಗಳ ಮೇಲೆ ಮೆಟ್ರೈಸಿಯಮ್ ಅಥವಾ ಬಿವೇರಿಯಾ ಇದನ್ನು ಪ್ರತಿ ಲೀಟ್ರ್ ನೀರಿಗೆ 5ರಿಂದ 10 ಗ್ರಾಮ್ ಹಾಕ್ಕೊಂಡು ಅದನ್ನು ಕಾಂಡಗಳಿಗೆ ಮಾತ್ರ, ಎಲೆಗಳಿಗೆ ಸಿಂಪಡಿಸೋ ಅವಶ್ಯಕತೆ ಇಲ್ಲ. ಇದನ್ನು ಕಾಂಡಗಳಿಗೆ ಸಿಂಪಡಿಸಿದ್ರೆ ಮಳೆಯಲ್ಲಿರುವಂಥ ವಾತಾವರಣ, ಆ ಒಂದು ಆರ್ದ್ರತೆ ಹೆಚ್ಚಿರುವಂಥ ವಾತಾವರಣ, ಈ ಒಂದು ಕೀಟಗಳು ಅಲ್ಲಿ ರಕ್ಷಣೆಗೆ ಅಥವಾ ನಿದ್ರಾವಸ್ಥೆಯಲ್ಲಿ ಇರ್ತವೆ, ಅವುಗಳನ್ನು ಭಾಳ ಸರಳವಾಗಿ ಇವು ದಾಳಿ ಮಾಡ್ತದೆ. ಇದ್ರ ಜೊತೆಗೆ ನಮ್ಮ ಜಿಗಿ ಹುಳವು ಕೂಡ ಇದರಿಂದ ನಾವು ನಿರ್ವಹಣೆ ಮಾಡಲಿಕ್ಕೆ ಅವಕಾಶ ಇದೆ. ಅದಲ್ಲದೆ ನಾನು ಈಗಾಗಲೇ ಜಿಗಿ ಹುಳುಗಳಿಗೆ ಹಣ್ಣಿನ ನೊಣಕ್ಕೆ ಹೇಳಿದ ಹಾಗೆ ವಿದೇಶಕ್ಕೆ ರಫ್ತು ಮಾಡುವಂಥವರು ನಮ್ಮ ತೋಟಗಾರಿಕೆ ಇಲಾಖೆಯನ್ನು ಇದು ಮಾಡಿ ಅವರ ಮಾಹಿತಿಯನ್ನು ತಗೊಂಡು ನಮ್ಮ ಈ ಹಿನೋವಾ ಅಗ್ರಿ ಬಯೋಪಾರ್ಕ್ ಏನಿದೆ ಮಾಲೂರಿನಲ್ಲಿ, ಅವರ ಮುಖಾಂತರ ಇದಕ್ಕೆ ನಮ್ಮ ವಿಕಿರಣ ಚಿಕಿತ್ಸೆಯನ್ನು ಕೊಡಿಸಿ ರಫ್ತು ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಇದನ್ನು ಬಳಸ್ಕೊಂಡು ಇದನ್ನು ಅತ್ಯಂತ ಸರಳವಾಗಿ ನಿರ್ವಹಿಸ್ಬೋದು. ಇದಲ್ಲದೆ ಬೇರೆ ಯಾವುದೇ ತಳಿಗಳಲ್ಲಿ ಕಾಣಿಸ್ಕೊಂಡ್ರೆ ದಯವಿಟ್ಟು ಹತ್ತಿರದ ತಜ್ಞರಿಗೆ ಆಗಲಿ ಅಥವಾ ನಮಗಾಗಲಿ ಅಥವಾ ನಮ್ಮ ಫಾರ್ಮ್ ಟಿ ವಿಯವ್ರಿಗಾಗಲಿ ಗಮನಕ್ಕೆ ತಂದರೆ ಏನಿದೆ ಇವತ್ತಿನ ವ್ಯವಸ್ಥೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ನಮಗೂ ಸಹ ಸಹಾಯ ಆಗ್ತದೆ. ಏಕೆ ಅಂತಂದರೆ ನಾವು ಟ್ರೀಟ್ ಮಾಡಿದ್ವಿ ಅನ್ನೋದಲ್ಲ, ಹೊಸ ತಳಿಗಳಲ್ಲಿ ಇದು ಕಾಣಿಸ್ಕೊಂಡ್ರೆ ಭಾಳ ಎಚ್ಚರಿಕೆಯಿಂದ ಇರಬೇಕಾದಂಥ ಅವಶ್ಯಕತೆ ನಮ್ಮಲ್ಲಿ ಇವತ್ತಿದೆ. ಏಕೆ ಅಂತಂದರೆ ಕೀಟಗಳು ನಾವೇ ಆಗಿ ಹೊಸ ತಳಿಗಳು, ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸ್ಕೊತಿದ್ದೆ, ಅವು ಕೂಡ ಬದುಕೋದಕ್ಕೆ ಅವುಗಳೇ ಆದ ರೀತಿ ಬೇರೆ ಬೇರೆ ಬದಲಾವಣೆಗಳನ್ನು ಹೊಂದುತ್ತಾ ಇದ್ದಾವೆ. ಅದನ್ನು ನಮ್ಮ ಗಮನಕ್ಕೂ ತಂದರೆ ಭಾಳ ಅನುಕೂಲ ಆಗ್ತದೆ ಅಂತೇಳಿ ತಮ್ಮಲ್ಲೆಲ್ಲರಿಗೂ ನಾನು ಮನವಿ ಮಾಡ್ತೀನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.